ವೀಕ್ಷಕರೇ, ಕರ್ನಾಟಕ ಸರ್ಕಾರದ ಅತ್ಯಂತ ದುಬಾರಿ ಮತ್ತು ಅತ್ಯಂತ ಜನಪ್ರಿಯ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಈಗ ಗಂಭೀರ ಪ್ರಶ್ನೆಗಳ ಸುಳಿಯಲ್ಲಿ ಸಿಲುಕಿದೆ. ಯಾಕೆ ಗೊತ್ತಾ? ಭಾರತೀಯ ಲೆಕ್ಕ ಪರಿಶೋಧಕರು ಮತ್ತು ತನಿಖಾಧಿಕಾರಿಗಳಾದ ಸಿಎಜಿ ನಡೆಸಿರುವ ವಿಶೇಷ ಆಡಿಟ್ನಲ್ಲಿ ಬೆಚ್ಚಿ ಬೀಳಿಸುವ ಅಂಶಗಳು ಬೆಳಕಿಗೆ ಬಂದಿವೆ. ಪ್ರಸ್ತುತ 1.30 ಕೋಟಿ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಆದರೆ ಈ ಫಲಾನುಭವಿಗಳ ಪಟ್ಟಿಯಲ್ಲಿ ಸಾವಿರಾರು ಅನುಮಾನಾಸ್ಪದ ಪ್ರಕರಣಗಳು ಪತ್ತೆಯಾಗಿದೆ ಅಂತ ಈ ವರದಿ ಹೇಳ್ತಾ ಇದೆ. ಮೊದಲ ಆಘಾತಕಾರಿ ಅಂಶ ಏನು ಗೊತ್ತಾ? ಬರೋಬ್ಬರಿ 19,020 ಫಲಾನುಭವಿಗಳು ಒಂದೇ ಬ್ಯಾಂಕ್ ಅಕೌಂಟ್ ಅನ್ನ ಹೊಂದಿದ್ದಾರಂತೆ. ಒಬ್ಬ ಫಲಾನುಭವಿಗೆ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು ಅನ್ನೋದು ಡಿಬಿಟಿ ವ್ಯವಸ್ಥೆಯ ಮೂಲ ನಿಯಮ. ಹಾಗಿದ್ರೂ ಕೂಡ ಬರೋಬ್ಬರಿ 19,000ಕ್ಕೂ ಹೆಚ್ಚು ಫಲಾನುಭವಿಗಳ ಹಣ ಒಂದೇ ಖಾತೆಗೆ ಜಮೆ ಆಗಿದ್ದು ಹೇಗೆ? ಇದು ತಾಂತ್ರಿಕ ದೋಷಾನ ಅಥವಾ ವ್ಯವಸ್ಥೆಯನ್ನೇ ದುರುಪಯೋಗ ಪಡಿಸಿಕೊಂಡಿರುವ ಜಾಲಾನ? ಇನ್ನೂ ಶಾಕಿಂಗ್ ಸಂಗತಿ ಮುಂದೆ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ಸಿಎಜಿ ವರದಿ ಪ್ರಕಾರ ಬ್ಯಾಂಕ್ ಖಾತೆಯೇ ಇಲ್ಲದ ಬರೋಬ್ಬರಿ 23,262 ಫಲಾನುಭವಿಗಳಿಗೆ 46,52,00,000 ರೂಪಾಯಿ ಹಣ ಪಾವತಿಯಾಗಿದೆ. ಜಸ್ಟ್ ಇಮ್ಯಾಜಿನ್. ಡಿಬಿಟಿ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ. ಹೀಗಿದ್ರೂ ಕೂಡ ಬ್ಯಾಂಕ್ ಖಾತೆ ಇಲ್ಲದೆ ಹಣ ವರ್ಗಾವಣೆ ಆಗಿದ್ದು ಹೇಗೆ? ಅಕೌಂಟೇ ಇಲ್ಲದವರಿಗೆ ಕೋಟ್ಯಾಂತರ ರೂಪಾಯಿ ಹಣ ಜಮಾವಣೆ ಆಗಿದೆ ಅಂದ್ರೆ ಆ ಹಣ ಹೋದದ್ದು ಎಲ್ಲಿಗೆ? ಯಾರ ಖಾತೆಗೆ ಹೋಗಿದೆ? ಯಾರು ಪಡೆದುಕೊಂಡಿದ್ದಾರೆ? ಈ ಪ್ರಶ್ನೆಗಳಿಗೆ ಇನ್ನೂ ಕೂಡ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಅಷ್ಟೇ ಅಲ್ಲ, ಬರೋಬ್ಬರಿ 8,995 ಖಾತೆಗಳಿಗೆ 1,80,00,000 ರೂಪಾಯಿಯನ್ನ ಪದೇ ಪದೇ ಜಮಾ ಮಾಡಲಾಗಿದೆ ಅಂತ ವರದಿ ಹೇಳ್ತಾ ಇದೆ. ಅಂದರೆ ಒಂದೇ ಖಾತೆಗೆ ಮತ್ತೆ ಮತ್ತೆ ಹಣವನ್ನ ಹಾಕಲಾಗಿದೆ ಅನ್ನುವಂಥ ಅನುಮಾನ ಕೂಡ ವ್ಯಕ್ತವಾಗಿದೆ. ಇದೀಗ ಮತ್ತೊಂದು ಗಂಭೀರ ಪ್ರಶ್ನೆಯೊಂದು ಹುಟ್ಟುಕೊಂಡಿದೆ. ಈ ಎಲ್ಲಾ ಲೋಪಗಳ ಬಗ್ಗೆ ಪ್ರಶ್ನೆಯನ್ನ ಕೇಳಿದಾಗ ಅಥವಾ ಮಾಹಿತಿಯನ್ನ ಕೇಳಿದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿಎಜಿಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿರುವಂತೆ. ಸಿಎಜಿ ಕೇಳಿದ ದಾಖಲೆಯನ್ನ ಸಲ್ಲಿಸೋದಕ್ಕೆ ಇಲಾಖೆ ಹಿಂದೇಟು ಹಾಕ್ತಾ ಇದೆ. ಇದು ಕೂಡ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ದಾಖಲೆಯನ್ನ ನೀಡೋದಕ್ಕೆ ಹಿಂಜರಿಕೆ ಯಾಕೆ? ಬರೋಬ್ಬರಿ 19,020 ಫಲಾನುಭವಿಗಳು ಒಂದೇ ಖಾತೆ ಬಳಸಿದ್ರ ಹಿಂದೆ ಸತ್ಯ ಏನು? 23,262 ಖಾತೆಗಳು ಇಲ್ಲದ ಫಲಾನುಭವಿಗಳಿಗೆ ಹಣ ಹೋದದ್ದು ಎಲ್ಲಿಗೆ? ಪದೇ ಪದೇ ಜಮಾವಣೆ ಆದ ಹಣ ಯಾರ ಲಾಭಕ್ಕೆ ಸಿಕ್ಕಿದೆ? 75,000 ಕೋಟಿ ವೆಚ್ಚದ ಈ ಯೋಜನೆಯಲ್ಲಿ ಸಿಎಜಿ ಪತ್ತೆ ಹಚ್ಚಿರುವ ಅಂಶಗಳು ಈಗ ರಾಜ್ಯ ರಾಜಕಾರಣದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಇದು ಕೇವಲ ತಾಂತ್ರಿಕ ಲೋಪನ ಅಥವಾ ಸಾವಿರಾರು ಕೋಟಿ ರೂಪಾಯಿಗಳ ವ್ಯವಹಾರಕ್ಕೆ ಸಂಬಂಧಿಸಿದ ಗಂಭೀರ ಆಡಳಿತಾತ್ಮಕ ವೈಫಲ್ಯನ? ಈ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಗೃಹಲಕ್ಷ್ಮಿ ಯೋಜನೆಯ ಸುತ್ತ ಹುಟ್ಟಿರುವ ಈ ಅನುಮಾನಗಳ ಮೋಡ ಯಾವಾಗ ಕಳೆಯಲಿದೆ ಎಂಬುದು ಸದ್ಯದ ಕುತೂಹಲ. ಆದರೆ ಒಂದು ಯೋಜನೆಯನ್ನ ಈ ರೀತಿಯಾಗಿ ದುರುಪಯೋಗ ಪಡಿಸಿಕೊಂಡವರ ವಿರುದ್ಧ ಕ್ರಮ ಆಗಲೇಬೇಕಾಗಿದೆ. ಏನಂತೀರಾ?